ತಳವಾರ್ ಡಿವೈಎಸ್ಪಿ ಮುಂಬಡ್ತಿಗೆ ಹೋಗುವುದಕ್ಕೆ ವಿವಿಧ ಸಂಘಟನೆ ಹಾಗೂ ಪೊಲೀಸ್ ಇಲಾಖೆಯ ವತಿಯಿಂದ ಅಭಿನಂದನಾ ಕಾರ್ಯಕ್ರಮ ಮಾಡಲಾಯಿತು. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಶುಕ್ರವಾರದಂದು ಸಿಪಿಐ ಹುದ್ದೆಯಿಂದ ಡಿವೈಎಸ್ಪಿ ಹುದ್ದೆಗೆ ಮುಂಬಡ್ತಿ ಹೊಂದಿರುವ ಸುರೇಶ್ ಎಚ್ ತಳವಾರ್ ಅವರಿಗೆ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರು, ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಹಾಗೂ ವಿವಿಧ ಸಂಘಟನೆಯ ಪ್ರಮುಖ ಮುಖಂಡರುಗಳು ಸಿಪಿಐ ಸುರೇಶ್ ಇವರ 1.5 ವರ್ಷದ ಕೂಡ್ಲಿಗಿ ತಾಲೂಕಿನಲ್ಲಿ ಸೇವೆಯನ್ನು ಸಲ್ಲಿಸಿರುವ ಕುರಿತು ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಸಂದರ್ಭದಲ್ಲಿ ಅನೇಕ ಮುಖಂಡರುಗಳು ಸಿಪಿಐ ಸುರೇಶ್ ತಳವಾರ್ ಇವರ ಸೇವೆಯನ್ನ ಕುರಿತು ಮಾತನಾಡುವುದರೊಂದಿಗೆ ಅವರ ಮುಂದಿನ ಉತ್ತಮ ಸೇವೆಯು ಅವರ ಯಶಸ್ಸನ್ನು ಕಾಣಲಿ ಎಂದು ಹಾರೈಸುವುದರೊಂದಿಗೆ ಅಭಿನಂದನೆ ತಿಳಿಸಿದರು. ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಮಲ್ಲೇಶಪ್ಪ ಮಲ್ಲಾಪುರ್, ಪಿಎಸ್ಐ ಪ್ರಕಾಶ್ ಗುಡೇಕೋಟೆ, ಪಿಎಸ್ಐ ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದ ಕಾವಲಿ ಶಿವಪ್ಪ ನಾಯ್ಕ, ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರಾದ ಗುರುಸಿದ್ದನಗೌಡರು, ವೀರಶೈವ ಸಮಾಜದ ಅಧ್ಯಕ್ಷರಾದ ಸುನೀಲ್ ಗೌಡ್ರು, ಡಿಎಚ್ ದುರ್ಗೇಶ್ ವಕೀಲರು, ಮಾಜಿ ಅಧ್ಯಕ್ಷರಾದ ಕೋಗಳಿ ಮಂಜುನಾಥ್, ಅಶ್ವಮೇಧ ಲಾಡ್ಜ್ ನಾಗರಾಜ್, ನಾನೇಕ ಮುಖಂಡರುಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಿಪಿಐ ಸುರೇಶ್ ತಳವಾರ್ ಡಿವೈಎಸ್ಪಿ ಮುಂಬಡ್ತಿಗೆ ಹೊಂದಿರುವ ಇವರಿಗೆ ಹೃದಯಪೂರ್ವಕವಾಗಿ ಎಲ್ಲ ಮುಖಂಡರುಗಳು ಹಾಗೂ ಸಿಬ್ಬಂದಿ ವರ್ಗದವರು ಶಾಲು ಸನ್ಮಾನವನ್ನ ಹಾಕುವುದರೊಂದಿಗೆ ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ಕೂಡ್ಲಿಗಿ ಪಟ್ಟಣದ ಪ್ರಮುಖ ಮುಖಂಡರುಗಳು ಭಾಗವಹಿಸಿದ್ದರು. ವರದಿ ರಾಘವೇಂದ್ರ ಸಾಲುಮನಿ, ಕೂಡ್ಲಿಗಿ. ಸುರೇಶ್ ತಳವಾರ್ ಸರ್ ಅವರಿಗೆ ಸಹ ಈ ಸಮಾರಂಭಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಾ, ಅದೇ ರೀತಿ PSIಗಳಾದ ಕೂಡ್ಲಿಗಿ ವೃತ್ತ ಕಚೇರಿಯ ಕೂಡ್ಲಿಗಿ ವೃತ್ತ ಕಚೇರಿಗೆ ಬಂದು ಮಾಡಿದ್ವಿ. ಅವರು ಯಾವುದೇ ನಮ್ಮ ಕರ್ತವ್ಯದಲ್ಲಿ ಇರ್ಬೋದು ಎಲ್ಲ ಒಳ್ಳೆ ಮಾರ್ಗದರ್ಶನ ಮತ್ತು ಸಲಹೆ ಸೂಚನೆಗಳನ್ನು ನೀಡಿರ್ತಾರೆ. ಅದೇ ರೀತಿ ಅವ್ರ ಕಾರ್ಯವೈಖರಿಯಿಂದ ನಮಗೆ ತುಂಬ ಇಷ್ಟ ಆಗಿರ್ತದೆ. ಇದೇ ರೀತಿ ಅವರು ತಮ್ಮ ಕರ್ತವ್ಯದಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸನ್ನು ಕಾಣಿ ಅವರ ಮುಂದಿನ ಜೀವನ ಉಜ್ವಲ ಆಗಲಿ, ಅವರು ಪ್ರತಿ ಕಾರ್ಯದಲ್ಲಿ ಯಶಸ್ಸು ಸಿಗಲಿ ಅಂತ ಕೇಳ್ಕೊಳ್ತಾ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೂ ಧನ್ಯವಾದ ಸಲ್ಲಿಸುತ್ತಾ ನಾನು ಮಾತನಾಡ್ತೀನಿ. ಕರ್ತವ್ಯದ ವಿಷಯಕ್ಕೆ ಬಂದಾಗ ನಾನು ನೋಡಿದಂತೆ ಅಂದರೆ ಬೇರೆ ಬೇರೆ ವ್ಯಕ್ತಿಗಳು ಬೇರೆ ದೃಷ್ಟಿಕೋನದಲ್ಲಿ ನೋಡ್ತಾರೆ. ಹಾಗೆ ನಾನು ಅವ್ರನ್ನ ಬಹಳ ಹತ್ತಿರದಿಂದ ಗಮನಿಸಿದಾಗ ಡ್ಯೂಟಿ ಹಾಕಿ ಆಫೀಸರ್ಸ್ ಎಲ್ಲ ಹೊರಗೆ ತಿರುಗಾಡ್ತಾರೆ ಹೆಚ್ಚು ಕಡಿಮೆ. ಆದರೆ ಅವರು ಡ್ಯೂಟಿ ಹಾಕಿದಾಗ ಡ್ಯೂಟಿ ಎಲ್ಲಿ ಇರ್ತಿತ್ತೋ ಆ ಪಾಯಿಂಟ್ನಲ್ಲಿ ಅವರೇ ಕೂತ್ಕೊಂಡಿದ್ರು, ಆ ನೇತೃತ್ವವನ್ನು ಅವರೇ ವಹಿಸ್ಕೊಂತಿದ್ರು. ಹಂಗಾಗಿ ಎಲ್ಲ ಸಿಬ್ಬಂದಿಗಳು ಕೂಡ ನಮ್ಮ ಫ್ರೆಂಡ್ಸ್ಗೆಲ್ಲ ಕೇಳ್ತಿದ್ದೆ, 12 ಗಂಟೆ ಆಯ್ತು 1 ಗಂಟೆ ಆಯ್ತು ಉತ್ಸವದಾಗ ಯಾಕೆ ಹೋಗಿಲ್ಲ ಅಂತಂದ್ರೆ ಸಾಹೇಬ್ರೆ ಕುಂತಾರೆ, ಅವ್ರ ಹೋದ್ಮೇಲೆ ನಾವು ಹೋಗ್ಬೇಕು, ಹಂಗಾಗಿ ಹೋಗೋಕ್ಕಾಗಲ್ಲ ಅಂತೇಳಿ. ಆ ಒಂದು ಪದ್ಧತಿಯನ್ನು ನೋಡಿದಾಗ ಏನು ಅನ್ಸುತ್ತೆ ಅಂತಂದ್ರೆ ನಾವು ಕೊಡ್ತಕ್ಕಂಥ ಒಂದು ಗೌರವ, ನಾವು ಯಾವ ಹುದ್ದೆಯಲ್ಲಿರ್ತೀವೋ ಆ ಹುದ್ದೆಗೆ ಕೊಡ್ತಕ್ಕಂಥ ಗೌರವವನ್ನು, ಆ ಪದ್ಧತಿಯನ್ನು ನಾವು ಅವರಿಂದ ಕೇಳೋಕ್ಕೆ ಸಾಧ್ಯತೆ ಇತ್ತು. ಆಮೇಲೆ ಅವ್ರು ಇಲ್ಲಿ ಬಂದಿದ್ದ ಅವಧಿಗೆ ಹೇಳಿದ್ರು, ನಾಗರಾಜಣ್ಣ ಹೇಳಿದ್ರು, ಟ್ರಾನ್ಸ್ಫಾರ್ಮೇಶನ್ ಅಂತಂದ್ರೆ ಒಂದು ಬದಲಾವಣೆ ಅವಧಿ. ನಮ್ಮೂರಿನಲ್ಲಿ ಆ ಬದಲಾವಣೆ ಆಗಿ ಹೋಗೋದು ಸರ್ ನಮ್ಮೂರನ್ನ ಶಾಶ್ವತವಾಗಿ ನೆನ್ಪಿಟ್ಕೊಂತ. ನಾವು ಯಾವ ಸ್ಕೂಲಲ್ಲಿ ಓದ್ತೀವಿ, ಎಲ್ಲಿ ಕೆಲಸ ಫಸ್ಟ್ ಸಿಗುತ್ತೆ ನಮಗೆ, ಅದನ್ನು ನಾವು ಶಾಶ್ವತವಾಗಿ ನೆನ್ಪಿಟ್ಕೊಂತೀವಿ. ಹಂಗೆ ಈಗ ಡಿವೈಎಸ್ಪಿ ಸರ್ ಆಗಿ ಅವರು ಡಿವೈಎಸ್ಪಿ ಆಗಿ ಅವರು ಪ್ರಮೋಷನ್ ತಗೊಂಡು ಹೋಗ್ತಾ ಇದ್ದಾರೆ. ಹಂಗಾಗಿ ಏನು ಅಂತಂದ್ರೆ ಕೂಡ್ಲಿಗೆ ಪ್ರಮೋಷನ್ ಸಿಕ್ತು ಅಂತೇಳಿ ಅವರು ಒಂದು ನೆನಪಿಟ್ಕೊಂತಕ್ಕಂಥ ಒಂದು ಊರಾಗಿ ಪರಿವರ್ತನೆ ಆಗಿದೆ. ಮುಂದಿನ ದಿನಗಳಲ್ಲಿ ಅವರು ಹಾಗೂ ಸಿಬ್ಬಂದಿ ವರ್ಗದವರೇ ಹಾಗೂ ನಮ್ಮೆಲ್ಲ ಊರಿನ ಗುರಿ ಹಿರಿಯರು ಈ ದಿವಸ ಅಭಿನಂದನಾ ಪ್ಲಸ್ ಬೆಳವಣಿಗೆ ಅಂತಕ್ಕಂಥದ್ದು ಅಂದರೆ ಅವ್ರಿಗೆ ಖುಷಿನ ಆಯ್ತು, ಜೊತೆಗೆ ಒಂದು ಸಂಕಟನ ಆಯ್ತು. ಊರು ಬಿಡಬೇಕಲ್ಲ ಅಂತಕ್ಕಂಥದ್ದು ಒಂದಾದರೆ ಅದ್ರ ಜೊತೆಗೆ ಇನ್ನೊಂದು ಊರಲ್ಲೇ ನನ್ನ ಕರ್ತವ್ಯ ನಿರ್ವಹಿಸ್ತೀನಿ ಅಂತದ್ದು. ಅವ್ರು ಆ್ಯಕ್ಚುಲಿ ಬಂದಿದ್ದು ಇಲ್ಲಿಗೆ ಒಂದು 6 ತಿಂಗಳಲ್ಲಿ ನಾನು ಪ್ರಮೋಷನ್ ಆಗಿ ಹೋಗ್ತಕ್ಕಂಥ ಕಾನ್ಸೆಪ್ಟ್ ಮೇಲೆ ಬಂದಿರತಕ್ಕಂಥವ್ರು. ಆದರೆ ಅದು ಅನಿವಾರ್ಯದಿಂದ ಇಲ್ಲಿ ಅನ್ನದ ಋಣ ಇರೋದ್ರಿಂದ 1.5 ವರ್ಷಗಳ ಕಾಲ ಇಲ್ಲಿ ಸೇವೆಯನ್ನು ಸಲ್ಲಿಸಿದರು. ಕೆಲವರು ನಿರ್ಧಾರಗಳು ಭಾಳ ದಿಟ್ಟತನದಿಂದ ಇರ್ತದೆ. ಯಾಕಂದರೆ ಯಾವುದೇ ಒಂದು ವಿಚಾರಗಳು ಬಂದಾಗ ಕೆಲವು ಬೇರೆಯವ್ರು ಹೇಳ್ತಿದ್ರು, ಇಲ್ಲ ಭಾಳ ಸ್ಟ್ರಾಂಗ್ ಆಗಿ ಡಿಸಿಷನ್ ತಗೊಂಡಿದಂತ. ಅದು ಭಾಳ ಖುಷಿ ಅನಿಸ್ತದೆ. ಯಾಕಂದ್ರೆ ಒಬ್ಬ ಅಧಿಕಾರಿಗಳು ಇಲ್ಲಿ ಎಷ್ಟು ದಿನ ಇರ್ತಾರೆ ಅನ್ನೋದಕ್ಕಿಂತ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳಲ್ಲಿ ಉಳಿತಾ ಹೊರತು ಯಾವುದು ಬೇರೆ ಕಾಣಲ್ಲ. ಹಾಗಾಗಿ ಬೇರೆ ದಿನಗಳಲ್ಲಿ ಸಹಿತ ಇವರು ಇನ್ನೂ ಹೆಚ್ಚಿನ ಹುದ್ದೆಗಳಿಗೆ ಮುಂದೆ ಹೋಗಲಿ ಅಂತಕ್ಕಂಥದ್ದು ಆಯಿಸ್ತಾ ನನ್ನ 2 ಮಾತು ಮುಗಿಸ್ತಾನೆ. ಜೈ ಜೈ. ಅಧ್ಯಕ್ಷರು ಮತ್ತು ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳೇ ಹಾಗೂ ಎಲ್ಲ ಒಂದು ಪೊಲೀಸ್ ಇಲಾಖೆಯ ಸಿಬ್ಬಂದಿ ವರ್ಗದವರೇ, ಈಗ ತಾನೇ ಅನೇಕ ವಿಷಯಗಳನ್ನು ನಮ್ಮ ಕೃಷ್ಣಗೌಡ ಹೇಳಿದ್ದಾರೆ. ಪದೋನ್ನತಿಯನ್ನು ಪಡೆದರೆ ನಮ್ಗೆ ಕಾಣಿಸ್ತಾ ಇಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಇದೇ ನಮಗೆ ಸೇವೆ ಕೂಡ ಅಲ್ಪ ಸೇವೆ ಕೊಟ್ಟಿದ್ದಾರೆ. ಅಲ್ಪ ಸೇವೆಯಲ್ಲಿ ಎಷ್ಟು ಪ್ರೀತಿ ಗಳಿಸಿದ್ದಾರೆ. ಇನ್ನು ಮುಂದಿನ ದಿನಮಾನಗಳಲ್ಲಿ
ಇಲ್ಲಿ ಕೂಡ ಡಿವೈಸ್ಗಾಗಿ ಕಾರ್ಯನಿರ್ವಹಿಸುವಂತ ಒಂದು ಶಕ್ತಿ ಭಗವಂತ ನೀಡಿ, ಜೊತೆಗೆ ಮುಂದಿನ ಏನು ಜಾಗ ಹೋಗ್ತಕ್ಕಂಥದ್ದು ಕೂಡ ಎಲ್ಲ ರೀತಿಯಲ್ಲಿ ಈ ರೀತಿ ಏನೋ ಪ್ರತಿಯೊಬ್ಬರ ಒಂದು ಪ್ರೀತಿ ವಿಶ್ವಾಸ ಗಳಿಸಿದ್ರಲ್ಲ ಅದನ್ನು ಕೂಡ ಮುಂದುವರಿಸ್ರಿ ಅಂತೇಳಿ ನಾನು ಆಶಯಿಸುತ್ತಾ ನಮ್ಮ ಮುಂದಿನ ಅಧಿಕಾರವಾಗಿ ಒಂದು ಯಶಸ್ವಿ ಸಿಗಲಿ ಅಂತೇಳಿ ಆರೈಸಿ ನನ್ನ ಮಾತುಗಳನ್ನು ಮುಗಿಸಿದರೆ ಜಯ ಹಿಂದ್. ಕೂಡಿಗೆ ಫಾರೆಸ್ಟ್ ನಮ್ಮ ಪ್ರಕಾಶ್ ಅವರವರೇ, ಗುರುಪುರ ಸುಬ್ರಹ್ಮಣ್ಯ ಸಾಹೇಬರು ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಕೂಡಿಗೆಯ ಪ್ರಮುಖ ಗಣ್ಯರೇ ಮತ್ತು ಪಟ್ಟಣ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ನಮ್ಮ ಶಿವಪ್ಪ ನಾಯ್ಕ ಅವರೇ, ಪತ್ರಕರ್ತರೇ ಮತ್ತು ಎಲ್ಲ ಇಲಾಖೆಯ ಸಿಬ್ಬಂದಿಗಳು, ನಮ್ಮ ಸ್ನೇಹಿತರು, ಈ ದಿನ ವರ್ಗಾವಣೆ ಅಂದ ತಕ್ಷಣ ಒಂದು ರೀತಿ ಬಟ್ ಇವರು ವರ್ಗಾವಣೆ ಆಗಿದ್ರು ಕೂಡ ಪ್ರಮೋಷನ್ ಆಗಿ ವರ್ಗಾವಣೆ ಆಗಿರೋದು ಒಂದು ಸಂತೋಷ ಇದೆ. ಅವರ ಒಂದು ಸೇವೆಗೆ ಪರಿಗಣಿಸಿ ಇಲಾಖೆಯಿಂದ ಅವರಿಗೆ ಒಂದು ಪ್ರಮೋಷನ್ ಆಗಿದೆ. ಮತ್ತು ಇಲ್ಲಿ ಕೂಡಿಗೆಯಲ್ಲಿ ಇರೋವರೆಗೂ ನಮ್ಮ ಸುರೇಶ್ ಸಾಹೇಬರ ಕರ್ತವ್ಯದಲ್ಲಿ ಬಹಳ ನಿಷ್ಠರಾಗಿ ಕರ್ತವ್ಯ ನಿರ್ವಹಿಸಿರುವುದು ನಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ನಿರ್ಧಾರದಿಂದ ನಿರ್ಧಾರವನ್ನು ತೆಗೆದುಕೊಂಡು ಈ ಒಂದು ಏನು ಲ್ಯಾಂಡ್ ಆರ್ಡರ್ನ ಮೇಂಟೈನ್ ಮಾಡಿರ್ತಕ್ಕಂಥವ್ರು. ಮುಂದಿನ ದಿನಗಳಲ್ಲಿ ಅವರಿಗೆ ಇನ್ನೂ ಹೆಚ್ಚು ಪ್ರಮೋಷನ್ಗಳಾಗಿ DSP ಆಗಿ ಇಲ್ಲಿಗೆ ಬರಲಿ, SP ಅಡಿಷನಲ್ SP ಆಮೇಲೆ SP ಆಗಿ ನಮ್ಮ ಜಿಲ್ಲೆಗೆ ಅವ್ರ ಸೇವೆ ಸಲ್ಲಲಿ ಅಂತ ನಾನು ಬಾಯಿಗೆ ವ್ಯಕ್ತಪಡಿಸ್ತಿದ್ದೀನಿ. ಅದಕ್ಕೆ ಕಾರಣ ಏನಂದರೆ ಹಿಂದೆ ನಮ್ಮ ಕೊಟ್ಟೂರಿನಲ್ಲಿ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಗಾಯಕ್ವಾಡ್ ಸರ್ ಅಂತ, ಅವರು ಸಬ್ ಇನ್ಸ್ಪೆಕ್ಟರ್ದು ನೆಕ್ಸ್ಟ್ ಸಬ್ ಇನ್ಸ್ಪೆಕ್ಟರ್ ಆಗಿ ಇಲ್ಲಿಗೆ ನಾವು ಅವ್ರನ್ನ ಕರ್ಕೊಂಡು ಬಂದ್ವಿ. ನೆಕ್ಸ್ಟ್ DSP ಆಗಿ ಕೂಡ ಇಲ್ಲೇ ಸೇವೆ ಸಲ್ಲಿಸಿದ್ರು, ಅಡಿಷನಲ್ SP ಆಗಿ ಬಳ್ಳಾರಿಯಲ್ಲಿ ಕೂಡ ಸೇವೆ ಸಲ್ಲಿಸಿದ್ರು. ಹಂಗಾಗಿ ಎಲ್ಲ ಒಂದು ಇಲಾಖೆಯ ಸೇವೆ ಅವರಿಗೆ ನಮ್ಮ ಜಿಲ್ಲೆಗೆ ಸಲ್ಲಲಿ ಅಂತ ಈ ಸಂದರ್ಭದಲ್ಲಿ ಆಶಿಸಿ ಬರೀ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ನಾನು ಮಾತನಾಡ್ತೇನೆ. ಶಾಸಕರ ಮಂತ್ರಿಗಳ ಒಡನಾಟ ಸಾಕಷ್ಟಿದೆ. ಹಾಗಾಗಿ ಒಂದಲ್ಲ ಒಂದು ದಿವಸ ಕೆಲವೊಂದು ದಿವಸ ಆಕ್ಸಿಡೆಂಟ್ ಆಗ್ತಿರ್ತಾರೆ, ಅದರಲ್ಲಿ ಸತತ. ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ಇನ್ನು ಯಶಸ್ವಿಯಾಗಿ ಕರ್ತವ್ಯ ನಿರ್ವಹಿಸಿ ಅವ್ರದ್ದಾಗಿರ್ತಕ್ಕಂಥ ಒಂದು ಹೆಸರನ್ನು ಅಜರಾಮರವಾಗಿ ಉಳಿಸ್ಕೊಳ್ಳಿ ಅಂತೇಳಿ ನಾನು ಆಶಿಸಿ ಈ ಒಂದು ಸಂದರ್ಭದಲ್ಲಿ ಮಾತಾಡೋಕ್ಕೆ ಅವಕಾಶ ಹೊಂದಿರ್ತಕ್ಕಂಥ ಎಲ್ಲ ಪೊಲೀಸ್ ಇಲಾಖೆ ಅಧಿಕಾರಿ ವರ್ಗದವರಿಗೆ, ನಮ್ಮ ಕುಳ್ಳಿ ಪಟ್ಟಣ ಪಂಚಾಯತಿಯ ಸದಸ್ಯರು ಅಥವಾ ನಮ್ಮ ಕುಳ್ಳಿ ಪಟ್ಟಣದ ಎಲ್ಲ ಮುಖಂಡರುಗಳು ಮತ್ತು ಉದ್ಯಮಿಗಳು, ವ್ಯಾಪಾರ ಉದ್ಯಮಿಗಳು ಎಲ್ಲ ಮುಖಂಡರಿಗೆ ವಂದಿಸಿ ನಾನು ಮಾತು ಮುಗಿಸ್ತೀನಿ. ಎಲ್ಲರೂ ನಮಸ್ಕಾರ. ಇದು ಹಿಂಗಿದೆ ಅಂದರೆ ಅದನ್ನೇ ನಮ್ಮದು ಒಪ್ತಿದ್ರು ಮತ್ತು ಅವ್ರಿಗೂ ಕೂಡ ಎಂದೂ ಮಿಸ್ಗೈಡ್ ಮಾಡಿಲ್ಲ. ಮತ್ತು ಇಲ್ಲಿ ಏನೇನು ಕಳ್ಳತನ ಪ್ರಕರಣ ಆದರೂ ಕೂಡ ಎಲ್ಲವನ್ನು ಕೂಡ ನಾನು ಪತ್ತೆ ಹಚ್ಚಿ ಒಂದೆರಡು ಪ್ರಕರಣ ಅಷ್ಟೇ ಮಾಡೋಕ್ಕಾಗಿಲ್ಲ, ಮುಂದಿನ ಇನ್ಸ್ಪೆಕ್ಟರ್ ಬಿಟ್ಟಿದ್ವಿ. ಬಹುತೇಕ ಅದು ಒಂದು ತೃಪ್ತಿ ಇದೆ. ಯಾಕಂದರೆ ನಾವು ಕಳ್ಳತನ ಆದಾಗ ಅವ್ರ ವಸ್ತುಗಳು ಅವ್ರು ಕೊಟ್ಟರೆ ಅವ್ರಿಗೆ ಖುಷಿ ಆಗ್ತದೆ. ನಾವು ಹಾಗೆ ಇಟ್ಟು ಹೋಗಿ ಮತ್ತು ನೀವೆಲ್ಲ ಹೇಳಿದ್ರೆ ಕರ್ತವ್ಯ ನಿಷ್ಠ. ನಾನು ಯಾವುದೇ ಬಂದೋಬಸ್ತಿರಲಿ ಮೊದಲಿಗೆ ನಾನು ಕೊನೆಯದು ಮೊದಲು ನಾನೇ ಆಗಿ ಬರ್ತಿದ್ದೆ. ಯಾರು ಕಾನ್ಸ್ಟೇಬಲ್ ಬರಲಿ ಬಿಡಲಿ, ಒಂದು 12 ಗಂಟೆ ಹೇಳ್ಯಾರಂದ್ರೆ 12 ಗಂಟೆ ಮಧ್ಯರಾತ್ರಿ 2 ಗಂಟೆ ಹೇಳಿದ್ರೆ ಮಧ್ಯರಾತ್ರಿ 2 ಗಂಟೆಗೆ 1 ನಿಮಿಷ ಹೆಚ್ಚು ಕಮ್ಮಿ ಕೂಡ ಹೋಗ್ತಿರ್ಲಿಲ್ಲ. ನನಗೆ ಹೋದ್ರೆ ಸಮಾಧಾನ ಆಗ್ತಿರ್ಲಿಲ್ಲ. ಮಧ್ಯರಾತ್ರಿ ಇದ್ರು ಅನೇಕ ಸಾರಿ ಮಧ್ಯರಾತ್ರಿ ಹೋಗಿದ್ದಿದೆ. ಯಾವುದೇ ಕಾರಣಕ್ಕೂ ಲೇಟ್ ಮಾಡಿ ಹೋಗೋದು ಅಥವಾ ಅಲ್ಲಿ ಇದ್ರೂ ಕೂಡ ಏನೋ ಸರ್ ಹೇಳಿದ್ರು, ಈಗ ಗುಡಿಯಕೋಟೆ ಉತ್ಸವ ಇರ್ಬೋದು, ಹಂಪಿ ಉತ್ಸವ ಇರ್ಬೋದು, ಎಲ್ಲೂ ಕೂಡ ನಾನು ಜಾಗ ಬಿಟ್ಟು ಕದಲೋದಿಲ್ಲ. ನಮ್ಮ ಜೂರಿಡಿಕ್ಷನ್ ಇರಲಿ, ನಮ್ದು ಅಲ್ಲದೇ ಇರಲಿ, ಎಲ್ಲೇರ ಅಲ್ಲಿ ಇನ್ ಟೈಮ್ ಹೋಗೋದು, ಕರ್ತವ್ಯ ನಿರ್ವಹಿಸೋದು. ಅಲ್ಲಿ ನಮ್ಮ ಅವಶ್ಯಕತೆ ಇದ್ದೋ ಇಲ್ಲೋ ಗೊತ್ತಿಲ್ಲ, ಬಟ್ ನಾನಂತೂ ಅಲ್ಲಿ ಇರ್ತಿದ್ದೆ. ಹಾಗಾಗಿ ಈ ಕರ್ತವ್ಯ ನಿಷ್ಠೆನೇ ನಮಗೆ ಸತತ 15 ವರ್ಷ 4 ತಿಂಗಳಾದರೂ ಒಂದೇ ಒಂದು ಚಾರ್ಜ್ ಮೂವ್ ಬಂದಿಲ್ಲ ನನಗೆ. ಅಷ್ಟೊಂದು ವ್ಯವಸ್ಥಿತವಾಗಿ ಮತ್ತು ಶಿಸ್ತುಬದ್ಧನಿಂದ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಕರ್ತವ್ಯ ನಿರ್ವಹಿಸಿದ್ದೇನೆ. ಈ ಕರ್ತವ್ಯದ ಅನೇಕ ನಮಗೆ ಪೋಸ್ಟಿಂಗ್ ಮಾಡುವಾಗ ಅನೇಕ ತೊಡರುಗಳು ಬರ್ತವೆ. ಅದನ್ನೆಲ್ಲ ಸಾರ್ವಜನಿಕರಿಗೆ ಬಿಟ್ಟಾಗ ನಾವು ಅವರು ಕೂಡ ನಮಗೆ ಸಪೋರ್ಟಿವ್ ಆಗಿ ನಮ್ಮ ಕಾವಲಿ ಶಿವಣ್ಣ ಹೇಳಿದ್ರು. ಕೊನೆಗೆ ಕಾವಲಿ ಶಿವಣ್ಣವ್ರಿಗೆ ಫೋನ್ ಮಾಡಿ ಈಗ ಇದೆ ಅಂತ ಹೇಳಿದ್ರೆ ತಾವಾಗೆಲ್ಲ ಮನವರಿಕೆ ಆಗ್ತದೆ. ಯಾಕಂದರೆ ನಮ್ಮವ್ರು ಇದ್ದರು ಉಳ್ಕೊಳಕ್ಕೆ ಇನ್ನು ಬರೋನ್ನ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡಿಬಿಡ್ತಾರೆ. ಸುಮ್ಮನೆ ಏನೋ ಒಂದು ತಪ್ಪು ಅಭಿಪ್ರಾಯ ಬರಂಗೆ ಹೇಳಿಬಿಡ್ತಾರೆ. ವಾಸ್ತವ ತಾವು ನೋಡಿದಾಗ ಸಿಬ್ಬಂದಿಗಳಿಗೆ ನಾವು ಅವ್ರ ಜೊತೆ ಕೆಲಸ ಮಾಡಿದಾಗ, ಯಾಕಂದ್ರೆ ನಾನು ಅತ್ಯಂತ ಕೂಲ್ ಆಗಿರ್ತೀನಿ. ನೀವು ಹೇಳಿದ್ರಿ, ಯಾಕಂದರೆ ಆರೋಗ್ಯ ಭಾಳ ಇಂಪಾರ್ಟೆಂಟ್. ನಾನು ಮೊದಲ ನೀವು ಹೇಳ್ತಾ ಇದ್ದೆ 90 kg ಇದ್ದೆ. ನಾನು ಅಟ್ ದ ಏಜ್ ಆಫ್ 35 ಇಯರ್ಸ್ಗೆ ಅದು ಕ್ಲೋಸ್ ಮಾಡಿ 70 to 73 kg ಆಗ್ಬೇಕಂತ ಹೇಳಿ 16-17 kg ಇಳಿಸಿ ಅದನ್ನೇ ಮೇಂಟೈನ್ ಮಾಡ್ತಾ ಇದ್ದೀನಿ ಕಳೆದ 11 ವರ್ಷದಿಂದ. ಉದ್ದೇಶ ಇಷ್ಟೇ, ಆರೋಗ್ಯವಾಗಿದ್ದರಪ್ಪ ಅಂದರೆ ನಾವು ಚೆನ್ನಾಗಿ. ಈಗ ನನಗೆ 46 ವರ್ಷ, ಇನ್ನು 14 ವರ್ಷ ಮಾತ್ರ ಸರ್ವಿಸ್ ಉಳಿದಿದೆ. ಇನ್ನು 14 ವರ್ಷ ಕೂಡ ಹೀಗೆ ಇರಬೇಕು ಅನ್ನೋದೊಂದು, ಮುಂದೂ ಹೀಗೆ ಇರಬೇಕು. ಆರೋಗ್ಯವಾಗಿದ್ದರೆ ನಾವು ಕೆಲಸ ಮಾಡಲಿಕ್ಕೆ ಸಾಧ್ಯತೆ ಆಗ್ತದೆ. ಈಗ ನಮ್ಮ ಪಾಪ ಲಕ್ಷರು ಹೇಳಿದರು,
ಅವರು ಆಡೋದು ಕೊಟ್ಟೆ ಹೊಸ ಅವ್ರ ಜೊತೆಗೆ ಮಾಡಬೇಕಾದಾಗ ಅವರು ಕೂಡ ಯಾವುದೇ ರೆನ್ಯುಮರೇಷನ್ ಇಲ್ಲದೆ ₹1 ಎಕ್ಸ್ಪೆಕ್ಟೇಷನ್ ಇಲ್ಲದೆ 2 ವರ್ಷ ಸತತವಾಗಿ ವಿಪರೀತ ಒತ್ತಡಗಳ ಮಧ್ಯೆ ಕೆಲಸ ಮಾಡಿದ್ರು. ಕೂಡ ನಾವು ಮೆಚ್ಚಬೇಕಾಗ್ತದೆ, ಅದನ್ನು ಹೊಗಳ್ಬೇಕಾಗ್ತದೆ ಅಂತ. ಯಾಕಂದ್ರೆ ಯಾವುದೋ ಒಂದು ಉದ್ದೇಶ ಇಟ್ಕೊಂಡು ಅವ್ರು ಕೆಲಸ ಮಾಡಲಿಲ್ಲ. ತಮ್ಮೂರು ಒಂದು ಉತ್ಸವ ಇದಾಗಲಿ ಅಂತ ಹೇಳಿ ಈ ಉತ್ಸವನೇ ಇರಲಿಲ್ಲ. ನಮ್ಮ ಶಾಸಕರು ಕೂಡ ಬಹಳಷ್ಟು ಅಲ್ಲಿ ಪ್ರಯತ್ನ ಮಾಡಿ ವಿಧಾನಸೌಧದಲ್ಲಿ ಅತ್ಯಂತ ಕ್ರಿಯಾಶೀಲತೆಯಿಂದ ಇದು ಮಾಡಿಕೊಂಡು ಒಂದು ಸಲ 30 ತಂದ್ರೆ ಈ ಸಲ 50 ಲಕ್ಷ ತಂದು ಮುಂದಿನ ಸಲ 1 ಕೋಟಿನ ತಂದು ನಾವು ಹೆಚ್ಚಿನ ಪ್ರಮಾಣದಲ್ಲಿ ಕೆಲಸ ಮಾಡ್ತೀವಿ ಅಂತ ಅವರು ಕೂಡ ತುಂಬಾ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಎಲ್ಲರೂ ಕೂಡ ಅವ್ರಿಗೆ ಸಾಥ್ ಕೊಡ್ತಾ ಇದ್ದಾರೆ. ನಮಗೂ ಕೂಡ 1.5 ವರ್ಷ ಯಾವುದು ಇಲ್ಲಿಗಲ್ ಆಕ್ಟಿವಿಟಿಗೆ ಅವರು ನಮಗೊಂಥರ SP ಆರ್ಡರ್ ಮಾಡ್ದಂಗೆ ಮಾಡೋರು. ಅವ್ರು ಕ್ಲೋಸ್ ಮಾಡ್ರಿ, ಇವ್ರು ಕ್ಲೋಸ್ ಮಾಡ್ರಿ, ಭಾಳ ಖುಷಿ ಆಗ್ತಿತ್ತು ನಮ್ಗೆ. ಆದರೆ ರಾಜಕಾರಣಿಗಳು ಹಾಗಿರಲ್ಲ. ಅವರು ತಮ್ಮ ಹಿಂಬಾಲಕರಿಗೆ ಇಲ್ಲಿಗಲ್ ಆಕ್ಟಿವಿಟೀಸ್ಗೆ ಸ್ವಲ್ಪ ಎಲ್ಲರೂ ಆಗಿರಲ್ಲ. ಉದ್ಯಮಿಗಳಾದ ಮಲ್ಲಿಕಾರ್ಜುನ ಗೌಡ್ರೆ, ಸ್ನೇಹಿತ ಸುರಾಜ್ ಗೌಡ್ರೆ, ಸುನಿಲ್ ಗೌಡ್ರೆ ಹಾಗೂ ನಮ್ಮ MLA ಸಾಹೇಬರ ಕೈಯಾದ ರಾಘವೇಂದ್ರ ಅವರೇ, ಗುಡೇಕೋಟೆ PS ಸುಬ್ರಹ್ಮಣ್ಯ ಅವರೇ, ಪ್ರಕಾಶ್ ರವರೇ, ಕೂಡ್ಲಿಗಿ PS ಆದ ಪ್ರಕಾಶ್ ರವರೇ ಹಾಗೂ ನನ್ನೆಲ್ಲ ಸಿಬ್ಬಂದಿ ಮಿತ್ರರೇ, ಪತ್ರಿಕಾ ಮಿತ್ರರೇ, ಹಾಗೂ ಊರಿನ ನಮ್ಮ ಅಧ್ಯಕ್ಷರ ಮಿತ್ರರೇ, ಎಲ್ಲ ಊರಿನ ಸಮಸ್ತ ನಾಗರಿಕರೇ, ಇಲ್ಲಿ ನಾನು 1.5 ವರ್ಷಗಳ ಕಾಲ ಸೇವೆ ಮಾಡಿ ಈ ದಿನ ಬಡ್ತಿ ಹೊಂದಿ ರಾಜ್ಯ ಗುಪ್ತ ವಾರ್ತೆ ವರ್ಗಾವಣೆಯಾಗಿದ್ದು ಅಲ್ಲಿಗೆ ಹೋಗಿ ವರದಿ ಮಾಡಿ ಇಟ್ಕೊಳ್ಳಬೇಕಾಗಿರುವುದರಿಂದ ಮತ್ತು ಅನೇಕ ಕೆಲಸಗಳ ಮಧ್ಯೆ ನಾನು ಯಾರಿಗೂ ತಿಳಿಸಲಿಲ್ಲ. ಯಾಕಂದ್ರೆ ಮಾಡಲಿಲ್ಲ. ಅವ್ರು ಕ್ಲೋಸ್ ಮಾಡ್ರಿ ಅಲ್ಲಿ ನಡೆದಿದ್ರೆ ಅವರೇ ಕೂಡ ಒಂಥರ ಪೊಲೀಸ್ ಆಗಿ ಸೀನಿಯರ್ ಪೊಲೀಸ್ ಆಗಿ ವರ್ತನೆ ಮಾಡ್ತಾ ಇದ್ರು, ಪೊಲೀಸ್ ಆಫೀಸರ್ ಆಗಿ. ಅಂತರ ಕೆಳಗಡೆ ಕೆಲಸ ಮಾಡ್ತಕ್ಕಂಥದ್ದು ನಮ್ಮ SP ಸಾಹೇಬರು ಕೂಡ ತುಂಬಾ ಅವರೇ ಬಂದು ನಿಂತು ನಮಗೆ ಏನಾದರೂ ತೊಂದರೆ ಆಗ್ತದೆ ಅಂತ ಅವರೇ ಬಂದು ನಿಂತು ಬಂದೋಬಸ್ತೆಲ್ಲ ಮಾಡ್ತಿದ್ರು. ಅದೇ ರೀತಿ DSP ಸಾಹೇಬರು ಕೂಡ ಅವರು ಕೂಡ ಕರ್ತವ್ಯ. ನಾನು ಒಂದೊಂದ್ಸಲ 8:30 ಹೋದ್ರೆ ಸಾಹೇಬರು 9:30 ಆದರೂ ಹೋಗ್ತಾ ಇರಲಿಲ್ಲ. ನಾವು ಯಾಕಂದ್ರೆ ನಾವು ಕೆಲಸ ಇದ್ದಾಗ ಕರೆಕ್ಟಾಗಿ ಬಂದು ಸಾಹೇಬರು ಯಾವಾಗ ನೋಡಿದ್ರು 2:30 ನಂತರ ನಾವು ಹೋಗೋರು. ಕರ್ತವ್ಯ ಅವರಿಂದ ನಾವು ಕಲಿಬೇಕು. ಕರ್ತವ್ಯ ನಿಷ್ಠೆನೆ, ಕರ್ತವ್ಯ ಪಾಲನೆ. ಅವ್ರ ಕೆಲಸ ಇರಲಿ ಬಿಡ್ಲಿ ಅಲರ್ಟ್ ಇರ್ತಿದ್ರು ಮತ್ತು ಯಾವಾಗಲೂ ಇನ್ಫಾರ್ಮಲ್ಲೇ ಇರ್ತಿದ್ರು. ಬಹುತೇಕ DSPಗಳು ನೋಡ್ತಾ ಇರ್ತಿದ್ದೆ, ಮಧ್ಯಾಹ್ನ ಆದ ತಕ್ಷಣ ಮಕ್ತಿ ಮಾಡ್ಕೊಂಬರೋರು. ಸಾಹೇಬರು ಒಂದೇ ಒಂದಿನ ನಮ್ಮ ಮಕ್ತಿ ಮಾಡಿದ್ದು ನೋಡಿದ್ವಿ. ನಾವೇ ಯಾವಾಗ ಬಂದರೆ ನಮಗೆ ಮುಜುಗರ ಆಗೋದು. ಸೀನಿಯರ್ ಆಫೀಸರ್ ಒಂದು ಕರ್ತವ್ಯ ನಿಷ್ಠೆ. ಇದು ಕರ್ತವ್ಯ ಬಿಟ್ಟರೆ ಇದಕ್ಕಿಂತ ಬೆಸ್ಟ್ ಕೆಲಸ ನಮ್ಗೆ ಯಾವುದೂ ಇಲ್ಲ. ಇದಕ್ಕಿಂತ ನಮಗೆ ಪ್ರಮುಖವಾದ ಕೆಲಸನೂ ಯಾವುದಿಲ್ಲ. ಪೊಲೀಸ್ಗೆ ಸೇರಿದ ಮೇಲೆ 24/7 ನಾವು ಮಾಡಲೇಬೇಕಾಗ್ತದೆ. ಒತ್ತಡಗಳಂತೂ ವಿಪರೀತ ಇರ್ತಾವೆ. ನಿಮ್ಗೆ ಹೇಳೋಕೆ ಹೋಗಲ್ಲ, ಹೇಳಿದ್ರೆ ನಿಮ್ಗೆ ಅರ್ಥನೂ ಆಗಲ್ಲ. ಅದು ಅರ್ಥ ಆದರೂ ಕೂಡ ನಮ್ಗೆ ಅದರಿಂದ ಏನು ಸೊಲ್ಯೂಷನ್ ಸಿಗಲ್ಲ ಮತ್ತು ಸಮಾಧಾನವೂ ಆಗಲ್ಲ. ಹಾಗಾಗಿ ಆ ಒತ್ತಡಗಳ ಮಧ್ಯೆ ನಾವು ಕೆಲಸ ನಿರ್ವಹಣೆ ಮಾಡೋದು ಅನಿವಾರ್ಯ. ಈಗ ನಮ್ಮ PSI ಅವರು ಇಬ್ಬರು ಕೂಡ ನಮಗೆ ಭಾಳಷ್ಟು ಒಳ್ಳೆಯ ರೀತಿಯಿಂದ ಕೆಲಸ ಮಾಡಿದ್ದಾರೆ. ಅವರು ಇದೇ ರೀತಿ ಮುಂದುವರಿಲಿ. ಯಾಕಂದರೆ ಒತ್ತಡಗಳು ಸಿಕ್ಕಾಪಟ್ಟೆ ಇದಾವೆ ಈಗ. ಯಾಕಂದ್ರೆ ಅವರವರು ಇಚ್ಛಾಶಕ್ತಿಗಳು ಬೇರೆ ಬೇರೆ ಇರ್ತಾವೆ ಜನರು. ಆ ಇಚ್ಛಾಶಕ್ತಿಗಳನ್ನ ಅವರವ್ರ ವೆಸ್ಟೆಡ್ ಇಂಟ್ರೆಸ್ಟ್ನ ನಮ್ಮ ಮೂಲಕ ತೀರಿಸ್ಕೊಳ್ಳೋಕೆ ಕೆಲವೊಂದಿಷ್ಟು ಜನ ಪ್ರಯತ್ನ ಮಾಡ್ತಿರ್ತಾರೆ. ಬಟ್ ಈ ಕೂಡ್ಲಿಗಿ ಟೌನಲ್ಲಿ ಗುಡಿಗಳು ಅಂಥ ಜನ ಇಲ್ಲ. ಯಾರೋ ಒಬ್ಬೊಬ್ಬರು ಇದ್ರು ಕೂಡ ಹ್ಯಾಂಡಲ್ ಮಾಡಿದ್ರೆ ಸರಿ ಆಗ್ತದೆ. ಈ ಒಂದು ಸುದೀರ್ಘವಾದ ಕೂಡ ಟ್ರಾನ್ಸ್ಫರ್ ಆದಾಗ ಅವರಾಗಿ ಬಂದರೆ ಬಂದಿರ್ತಾರೆ ಅಂತ ಹೇಳ್ಬಿಟ್ಟು ಪ್ರೀತಿ ವಿಶ್ವಾಸದಿಂದ ಬರ್ತಾರೆ ಅಂತ ಹೇಳ್ಬಿಟ್ಟು ವಿಷಯಗಳನ್ನು ತಿಳಿಸಲ್ಲ. ಹಾಗಾಗಿ ಅನೇಕ ಜನ ನನ್ನ ಮೇಲೆ ಅಭಿಮಾನ ಇಟ್ಟು ಬಂದಿದ್ದೀರಿ. ತಮಗೆಲ್ಲರಿಗೂ ನಮಸ್ಕಾರಗಳು. ಈ ನನ್ನ ಒಂದು ಈ ಬಡ್ತಿಕ್ಕಿಂತ ಪೂರ್ವದಲ್ಲಿ ನಾನು 2003ರಲ್ಲಿ ನೇಮಕವಾಗಿ 2010 ಜನವರಿಯಲ್ಲಿ ಬಡ್ತಿ ಹೊಂದಿ ಸುಮಾರು 4 ತಿಂಗಳ ಕಾಲ CPI ಕರ್ತವ್ಯ. ಬಹುತೇಕ ನನ್ನ ಸರ್ವಿಸಿನ 45% ಅವಧಿ CPI ಕರ್ತವ್ಯ ನಿರ್ವಹಿಸಿದ್ದು ಇದೊಂದು ದುರಂತ. ಯಾಕಂದರೆ 7-8 ವರ್ಷಕ್ಕೆ ಬಡ್ತಿ ಸಿಗಬೇಕಾಗಿದ್ದು ನಮ್ಮ ಅನೇಕ ಇಲಾಖೆಗಳಲ್ಲೇ ಸೀನಿಯಾರಿಟಿ ಅವಾಗಿ ಗ್ರೇಡೇಷನ್ ಲಿಸ್ಟ್ ವೇರಿಯೇಷನ್ ಆಗಿ ನನಗೆ 15 ವರ್ಷ ಹೆಚ್ಚು ಕಮ್ಮಿ CPI ಆಗಿ ಕರ್ತವ್ಯ ನಿರ್ವಹಿಸಬೇಕಾಗಿತ್ತು. ಹಾಗಾಗಿ ಒಂಥರ ಖುಷಿ ಆದರೂ ಕೂಡ ಇನ್ನೊಂದು ಕಡೆ ಸುದೀರ್ಘ ಸೇವೆ ಸಲ್ಲಿಸಿ ಬಳಲಿ ಬಿಟ್ಟಿದ್ದೀವಿ. ಯಾಕಂದರೆ ನಾನು ಸುಮಾರು ಈಗ 7ನೇ ಸರ್ಕಲ್ ಇದು ಮಾಡ್ತಾ ಇರೋದು. ಮೊದಲ DSP ಇನ್ಸ್ಪೆಕ್ಟರ್ ಆಗಿ 3 ವರ್ಷ ಮಾಡಿದೆ ಕೆಲಸ. ಅಲ್ಲಿ ಮತ್ತೆ ಟೌನ್ ಇನ್ಸ್ಪೆಕ್ಟರ್ ಬೀದರ್ದಲ್ಲಿ ಮಾಡಿದ್ದೀನಿ. ಯರಗೆರೆ ಇನ್ಸ್ಪೆಕ್ಟರ್ ಆಗಿ 4 ವರ್ಷ, CPI ಕುಷ್ಟಗಿ ಆಗಿ 2.5 ವರ್ಷ, ಗಂಗಾವತಿ ರೂರಲ್ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ 1.5 ವರ್ಷ ಮತ್ತು 3 ವರ್ಷ ಕಂಪ್ನಿ ಇನ್ಸ್ಪೆಕ್ಟರ್ ಆಗಿ ಇಲ್ಲಿ ಬಂದು ಆಲ್ಮೋಸ್ಟ್ 1.5 ವರ್ಷ. ಈ ಮಧ್ಯೆ 3 ತಿಂಗಳು ಸೈದಾಪುರ ಇನ್ಸ್ಪೆಕ್ಟರ್ ಆಗಿ ಕರ್ತವ್ಯ ನಿರ್ವಹಿಸಿದೆ. ಈ ಸುದೀರ್ಘ ಒಂದು ಇದರಲ್ಲಿ ನನಗೆ ಕೂಡ್ಲಿಗಿ ವಿಶೇಷವಾಗಿ ನೆನಪಿಟ್ಕೊಳ್ತಕ್ಕಂಥ ಕ್ಷೇತ್ರ. ಯಾಕಂದರೆ ಈ ವೃತ್ತದಲ್ಲಿ ಯಾವುದೇ ಲಾ ಆ್ಯಂಡ್ ಆರ್ಡರ್ ಸಮಸ್ಯೆ ಇಲ್ಲ. ಇಲ್ಲಿಗೆ ಬರುವಾಗ ಅನೇಕ ಎದುರುತೊಡರುಗಳನ್ನ ಎದುರಿಸ್ಬೇಕಾಗ್ತದೆ. ನಾನು ಏನು 7 ಸರ್ಕಲ್ ತೊಗೊಂಡಿದ್ದೆ ಅದು ಆ ತೂಕ ಒಂದೇ, ಇಲ್ಲಿ ತೊಗೊಂಡಿದ್ದು ಒಂದೇ ಆಯಿತು. ಅಷ್ಟೊಂದು ಹೋರಾಟ ಮಾಡಿ ಕೊನೆಗೆ ನಮ್ಮ ನಾಗರಾಜ್ ಗೌಡರು ಕೊನೆಗೊಂದು ಫೋನ್ ಮಾಡಿ ಕ್ಲಿಯರ್ ಮಾಡಿ ಇಲ್ಲಿ ಉಳಿಸಿದ್ರು. ಮತ್ತು ಇಲ್ಲಿಗೆ ಶಾಸಕರು ಅವರು ತಮ್ಮ ಒಂದು
ಇದರಿಂದ ಅಭಿಮಾನದಿಂದ ಲೆಕ್ಕ ಕೊಟ್ಟು ನಮಗೆ ಅವಕಾಶ ಮಾಡಿಕೊಟ್ಟಕ್ಕೆ ಅವರು ಕೂಡ ಧನ್ಯವಾದ ಅರ್ಪಿಸಲೇಬೇಕು. ವಿಶೇಷವಾಗಿ ನಮ್ಮ DSP ಸಾಹೇಬರು ಅತ್ಯಂತ ಶಾಂತ ಸ್ವಭಾವದವರು. ಯಾವುದೇ ರೀತಿ ನಮಗೆ ಕೆಲಸದ ಅವರಿಗೆ ಒತ್ತಡ ಬಂದಿದ್ರು ಕೂಡ ಆ ಒತ್ತಡದ ಅರ್ಧ ಭಾಗ ನಮಗೆ ಹಾಕಿ ನಮಗೆ ಬಡ್ತಿ ಹೊಂದಲಿಕ್ಕೆ ಕೆಲಸ ಮಾಡಲಿಕ್ಕೆ ಭಾಳ ಸಹಕಾರ ನೀಡಿದ್ದಾರೆ. ಇಂಥ DSP ಸಾಹೇಬರು ಸಿಕ್ಕಿದ್ದು ನಮ್ಮ ಭಾಗ್ಯ. ಯಾಕಂದರೆ ಬೇರೆ ಕಡೆ ನಾವು ನೋಡಿದಾಗ ಕಂಪ್ನಿಯಲ್ಲಿದ್ದಾಗ ವಿಪರೀತ ಒತ್ತಡದಲ್ಲಿ ಕೆಲಸ ಮಾಡಬೇಕಾಯ್ತು. ಇಲ್ಲಿ ಒತ್ತಡ ರಹಿತವಾಗಿ, ವಿಶೇಷವಾಗಿ ಇಲ್ಲಿ ಜನರು ಯಾವುದೇ ರೀತಿ ಅಧಿಕಾರಿಗಳಿಗೆ ಒತ್ತಡ ಥರ ಮನೋಭಾವದವರಲ್ಲ. ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ತಿರ್ತಾರೆ. ಮತ್ತು ಯಾವುದೇ ಇಲ್ಲಿ ಲಾ ಆ್ಯಂಡ್ ಆರ್ಡರ್ ಕ್ರಿಯೇಟ್ ಅವರಾಗಿ ಅವ್ರು ಮಾಡೋದು. ಆಕಸ್ಮಿಕವಾಗಿ ಏನೋ ಲಾ ಆ್ಯಂಡ್ ಆರ್ಡರ್ ಕ್ರಿಯೇಟ್ ಆದರೂ ನಮ್ಮ ಮಾತು ಕೇಳ್ತಾರೆ. ಹಾಗಾಗಿ ನಾನು ಇಲ್ಲಿ ಒಂದೇ ಒಂದು ಮಧ್ಯರಾತ್ರಿ ಇಂಥ ಊರಲ್ಲಿ ಗಲಾಟೆ ಆಗಿದೆ ಅಂತ ಒಂದು ಫೋನ್ ಬಂದಿಲ್ಲ. 1.5 ವರ್ಷದಲ್ಲಿ, 1 ವರ್ಷ 7 ತಿಂಗಳು ಒಂದು ಫೋನ್ ಕೂಡ ನಾನು ರಿಸೀವ್ ಮಾಡಿಲ್ಲ. ಅಷ್ಟೊಂದು ಶಾಂತ ಇದು. ಗಂಗಾವತಿಯಲ್ಲೇ ಮನೆ ಇತ್ತು ನಂದು. ಗಂಗಾವತಿಯಲ್ಲೇ ಮನೆ ಇದ್ದರೂ ಊಟಕ್ಕೆ ಹೋಗೋಕ್ಕಾಗ್ತಿದ್ದಿಲ್ಲ 4 ದಿನ ಮಧ್ಯಾಹ್ನ. ಅಷ್ಟೊಂದು ಒತ್ತಡದಲ್ಲಿ ಕೆಲಸ ಮಾಡಬೇಕಾಗಿತ್ತು. ಅಷ್ಟೊಂದು ಕೆಲಸಗಳಿತ್ತು. ಸುಮಾರು 262 ಹಳ್ಳಿಗಳು ಬರ್ತಿದ್ವು. ಸುಮಾರು 100 ಕಿಲೋಮೀಟ್ರು ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಹೋಗೋಷ್ಟು ವ್ಯಾಪ್ತಿ ಇರ್ತದೆ. ಅಂಥ ವ್ಯಾಪ್ತಿಯಲ್ಲಿ ಸುಮಾರು ಹಿನಸ್ ಕೇಸ್ಗಳಾಗವು. ಇಲ್ಲಿ ಎಷ್ಟು ಶಾಂತ ಸ್ವಭಾವ ಜನ ಅಂದರೆ ನಾವೇ ಹೋಗಿ ಅವ್ರು ಮಾತಾಡಿಸ್ಬೇಕು. ಅವ್ರು ನಮ್ಮ ಹತ್ರ ಏನು ಬರ್ತಾ ಇರಲಿಲ್ಲ. ನಮ್ಗೆ ಭಾಳ ಜನ ಪರಿಚಯನೂ ಆಗ್ತಿರ್ಲಿಲ್ಲ. ಎಲೆಕ್ಷನ್ನಲ್ಲೂ ನಾನು ಇರ್ತಿದ್ದರಿಂದ ಯಾವುದೋ ಹಿನಸ್ ಕೇಸ್ ಆದಾಗ ಅಷ್ಟೇ ಬರ್ತಿದ್ರು. ಇನ್ನೊಂದು ಮುಖಂಡರು ಶಿವಣ್ಣ ಅವರೆಲ್ಲ ಸಬ್ ಇನ್ಸ್ಪೆಕ್ಟರ್ ತುಂಬ ಒತ್ತಡ ಆದಾಗ ನಮ್ಮ ಹತ್ರ ಬರೋದು ಬಿಟ್ಟರೆ ಜನರ ಒತ್ತಡ ಮನೋಭಾವನೆ ಇಲ್ಲ ಇದೆ. ಮತ್ತು ಯಾವುದೇ ಅಕ್ರಮ ಚಟುವಟಿಕೆ ಬೇಡಪ್ಪ ಅಂದರೆ ಬಿಟ್ಬಿಡ್ತಿದ್ರಲ್ಲಿ. ಸುಮ್ಮನೆ ನಮ್ಮನ್ನು ಮೀರಿ ಮಾಡ್ತಕ್ಕಂಥ ಯಾವುದೇ ಜನ ಅಲ್ಲ. ಮಿತ್ರರು ಕೂಡ ಯಾವುದೇ ಒತ್ತಡ ತರ್ತಾ ಇರಲಿಲ್ಲ. ಬೇರೆ ನಾವು ಕರ್ತವ್ಯ ನಿಷ್ಠೆ ಮಾಡಲೇಬೇಕು. ಸುರೇಶ್ ಅವರು ಭಾಳಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಮುಂದೆ ಮುಕ್ತವಾದದಲ್ಲೂ ಚೆನ್ನಾಗಿ ಕೆಲಸ ಮಾಡಿ ಮತ್ತು ಪದೋನ್ನತಿ ಬಂದು ಮತ್ತು DYSP ಆಗಿ ಮತ್ತು ಕೂಡ್ಲಿಗೆ ಬರಲಿ. ಮತ್ತು ನಿಮ್ಮೆಲ್ಲರ ಆಶಯದಂತೆ ಎಲ್ಲ ಅವರು ಇಲ್ಲಿ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಡೋಕ್ಕೆ MLA ಸಾಹೇಬರು ತುಂಬ ಸಹಕಾರ ಮಾಡಿದ್ದಾರೆ. ಇಲ್ಲಿ ಎಲ್ಲ ಜನತೆ ಮತ್ತು ಎಲ್ಲ ಗ್ರಾಮಸ್ಥರ ಪಟ್ಟಣದ ಜನಗಳು ಭಾಳ ಒಳ್ಳೆಯವರು. ಯಾಕಂದರೆ ನಾವು ಭಾಳ ಸರಿ ಹೇಳ್ತಿದ್ವಿ, ಭಾಳಷ್ಟು ಕಡೆಗೆಲ್ಲ ಸುಮ್ಮನೆ ಅನಾವಶ್ಯಕ ಕಿರಿಕ್ ಮಾಡೋದು ಇದೇ ಇರ್ತವೆ. ಬಟ್ ಆ ಥರ ಸುರೇಶ್ ಅವರು ಹೇಳಿದಂಗೆ ಇಲ್ಲಿ ಯಾವುದೂ ಇಲ್ಲ. ಬಟ್ ನಾವು ನಮ್ಮ ಕರ್ತವ್ಯ ನಿಷ್ಠೆಯಿಂದ ನಾವು ಕೆಲಸ ಮಾಡಬೇಕು. ಆವಾಗಲೇ ಇದಾಗುತ್ತೆ. ಯಾರು ನೋಡ್ತಾರೋ ಬಿಡ್ತಾರೋ ಅನ್ನೋ ಮುಖ್ಯ ಅಲ್ಲ. ಈಗ ನಮ್ಮನ್ನ 10 ಜನ ನೋಡ್ತಾರೆ ಅನ್ನೋ ದೃಷ್ಟಿಯಲ್ಲಿ ನಾವು ಕೆಲಸ ಮಾಡಬೇಕು. ಹಾಗಾಗಿ ಅದಾಗ ನಾವು ಸಕ್ಸಸ್ ಆಗ್ತಾ ಹೊರತು ಏನಿಲ್ಲ ಬಿಡು ಅಂತಂದು ನಮ್ಮ ಮಾಡಿಗೆ ನಾವು ಏನೋ ಮಾಡ್ತೀವಿ ಅಂದ್ರೆ ಇದಾಗಲ್ಲ. ಹಾಗಾಗಿ ದೇವ್ರ ಮೆಚ್ಚ ಕೆಲಸ ಮಾಡಿದ್ರೆ ನಮಗೊಂದು ಒಳ್ಳೆಯ ಅವಕಾಶ ಸಿಗುತ್ತೆ. ಹಾಗಾಗಿ ಸುರೇಶ್ ಅವರಿಗೆ ಇನ್ನೂ ಒಳ್ಳೆಯದಾಗಲಿ. ಯಾವುದೇ ಇದ್ದಂಗೆ ಮುಂದೆ ಈಗ ಅದೇ ಮಾರ್ಗದರ್ಶನ ಪ್ರಕಾಶ್ ಸುಬ್ರಹ್ಮಣ್ಯ ಒಳ್ಳೆಯ ಕೆಲಸ ಮಾಡಲಿ. ಯಾಕಂದರೆ ನಮ್ಮದು ಇನ್ನು ಆ ಟೈಮಲ್ಲಿ ಬರ್ತದೆ ಗೊತ್ತಿಲ್ಲ. ಇಲಾಖೆಯಲ್ಲಿ ಗೊತ್ತಿದೆ. ಒಂದು ಒಳ್ಳೆಯ ಅವಕಾಶ ಮಾಡಿಕೊಟ್ಟು ಎಲ್ಲರಿಗೆ ತಮ್ಮೆಲ್ಲರಿಗೆ